ಕ್ಯಾನ್ಸಲ್ ಮಾಡಿದ್ರಿ ಯಾರು ಮಾತಾಡಲ್ಲ ಸರ್, ಯಾರು ಮಾತಾಡಿಲ್ಲ. ಯಾಕೆ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲನ್ರಿ. ಒಂದ್ ರೀತಿಯಲ್ಲಿ ಇರಲ್ಲ ಮಿನಿ ರೌಡಿಗಳು, ಇಲ್ಲಿರೋ ನಿರ್ವಾಹಕರ ರೌಡಿಗಳೇ. ಅವ್ರು ಫೋನ್ ಮಾಡಿದಾಗಲೇ ಅವನ ಕೆಲಸ ಕರ್ಸೋ ಮೈಂಡ್ ಸೆಟ್ ಬಂದಿದ್ದಾರೆ ಒಂದು ರೌಡಿಗಳ. ಅಧಿಕಾರಿಗಳ ದುರಾಡಳಿತಕ್ಕೆ ಬೇಕೇ ಬೇಕು, ಮೂಲಭೂತ ಸೌಲಭ್ಯಗಳನ್ನ ಒದಗಿಸದ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ. ಮುಗಿಯದ ಬೇಲೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಗೋಳು. ಈ ಹಿಂದೆ ಕೊಳಚೆ ನೀರಿನಿಂದ ತುಂಬಿ ಸುದ್ದಿಯಾಗಿದ್ದ ಇದೇ ಬಸ್ ನಿಲ್ದಾಣ ಈಗ ಮೂಲ ಸೌಕರ್ಯವಿಲ್ಲದೆ ಸುದ್ದಿಯಾಗುತ್ತಿದೆ. ವಿದೇಶದಲ್ಲೂ ಶಿಲ್ಪಕಲೆಗೆ ಹೆಸರುವಾಸಿಯಾಗಿದ್ದ ಬೇಲೂರು ಈಗ ಬಸ್ ನಿಲ್ದಾಣದ ವಿಚಾರದಲ್ಲೂ ಕೂಡ ಸುದ್ದಿಯಾಗುತ್ತಿರುವುದು ಸೋಜಿಗವಾಗಿದೆ. ಇಂದು ಕರವೇ ರಕ್ಷಣಾ ವೇದಿಕೆ ವತಿಯಿಂದ ಮೂಲಸೌಕರ್ಯ ನೀಡದ ಕೆಎಸ್ಆರ್ಟಿಸಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಬೇಲೂರು ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸದ ಹಿನ್ನೆಲೆಯಲ್ಲಿ ಕರವೇ ತಾಲೂಕು ಅಧ್ಯಕ್ಷ ಭೋಜೇಗೌಡ ಅವರ ನೇತೃತ್ವದಲ್ಲಿ ನಿಲ್ದಾಣದಲ್ಲಿ ಸಾರ್ವಜನಿಕರೊಂದಿಗೆ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಕರವೇ ಅಧ್ಯಕ್ಷ ಭೋಜೇಗೌಡ, ಪ್ರತಿನಿತ್ಯ ಸಾವಿರಾರು ಪ್ರಯಾಣಿಕರು ಹಾಗೂ ವಿದ್ಯಾರ್ಥಿಗಳು ಬೇರೆ ಬೇರೆ ತಾಲೂಕುಗಳಿಗೆ ಹಾಗೂ ಇನ್ನಿತರ ಕೆಲಸಗಳಿಗೆ ತೆರಳುತ್ತಾರೆ. ಆದರೆ ಎಲ್ಲಿರುವ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಸಾರ್ವಜನಿಕರೊಂದಿಗೆ ಉಡಾಫೆಯಿಂದ ಮಾತನಾಡುತ್ತಾರೆ. ಪ್ರಯಾಣಿಕರಿಗೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಅಲ್ಲದೆ ಬಸ್ಗಳು ಮಳೆ ಬಂದಂತಹ ಸಂದರ್ಭದಲ್ಲಿ ಸೋರುತ್ತದೆ. ಅಲ್ಲದೆ ಬಂದಂತಹ ಪ್ರಯಾಣಿಕರಿಗೆ ಕುಡಿಯುವ ನೀರಿನ ತೊಂದರೆ ಕೂಡ ಇದೆ. ಕೆಲ ಜಾಹೀರಾತು ಕಂಪನಿಗಳ ಜೊತೆ ಶಾಮೀಲಾಗಿ ಮಾರ್ಗಸೂಚಿ ಫಲಕಗಳೇ ಕಾಣೆಯಾಗಿದೆ. ಸಂಪೂರ್ಣ ಸೊಳ್ಳೆ ನೊಣಗಳ ತಾಣವಾಗಿದ್ದು ಸ್ವಚ್ಛತೆಯೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸದ ಇಂತಹ ಅಧಿಕಾರಿಗಳನ್ನು ಎಲ್ಲಿಂದ ಶಾಸಕರು ಹೊರಕಳಿಸಬೇಕು. ಇಲ್ಲೇ ಶಾಸಕರ ಮಾತಿಗೂ ಅಧಿಕಾರಿಗಳು ಕಿವಿ ಕೊಡುತ್ತಿಲ್ಲ. ಒಂದು ವಾರದ ಹಿಂದೆ ಸ್ವಚ್ಛವಾಗಿಡುವಂತೆ ಅಧಿಕಾರಿಗಳಿಗೆ ತಿಳಿ ಹೇಳಿದ್ರೂ ಇದರ ಬಗ್ಗೆ ಗಮನ ಹರಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಕಾರ್ಯದರ್ಶಿ ಜಯಪ್ರಕಾಶ್ ಮಾಳಗೆರೆ ಅವರು, ಗ್ರಾಮೀಣ ಭಾಗದಲ್ಲಿ ಬೆಳಗಿನ ಸಮಯದಲ್ಲಿ ಬಸ್ಗಳನ್ನು ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಕಳುಹಿಸುತ್ತಿಲ್ಲ. ಇದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತಿದ್ದು, ಇದನ್ನು ವಿಚಾರಿಸಲು ಬಂದಂತಹ ಸಂದರ್ಭದಲ್ಲಿ ಸಾರ್ವಜನಿಕರ ಮೇಲೆ ಇಲ್ಲಿಯ ಅಧಿಕಾರಿ ಸಹಾಯಕ ಸಂಚಾಲಕ ನಿರ್ದೇಶಕ ಮಂಜಪ್ಪರವರು ಉಡಾಫೆಯಿಂದ ವರ್ತಿಸುವುದಲ್ಲದೆ ಸಂಘಟನೆಯಿಂದ ಮೇಲಾಧಿಕಾರಿಗಳಿಗೆ ದೂರು ನೀಡುತ್ತೇವೆ ಎಂದರೂ ನಾವು ಇಲ್ಲಿರಬೇಕೆಂದಿಲ್ಲ. ನಾವು ಎಲ್ಲಿ ಬೇಕಾದರೂ ಕೆಲಸ ಮಾಡುತ್ತೇವೆ ಎಂದು ಹೇಳ್ತಾರೆ. ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಕಿವಿಗೆ ಹಾಕಿಕೊಳ್ಳದ ಸ್ಥಿತಿ ಎದುರಾಗಿದೆ. ಕೂಡಲೇ ಇಲ್ಲಿ ಗಮನ ಹರಿಸಬೇಕು. ಇಲ್ಲದಿದ್ದರೆ ಮುಂದಿನ ವಾರ ಬಸ್ ನಿಲ್ದಾಣ ಬಂದ್ ಮಾಡಿ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಪ್ರತಿಭಟಿಸುವ ಎಚ್ಚರಿಕೆ ನೀಡಿದರು. ದೊಡ್ಡ ಸಮಸ್ಯೆ ಇದು. ನೀವೇ ನೋಡಿರ್ಬೋದು, ಇಲ್ಲಿ ಉಡಾಪೆ ಅಂದರೆ ಬರೀ ಇವ್ರಿಗೆ ಮಾತ್ರ ಅಲ್ಲ, ಟಿ ಸಿಗಳಲ್ಲ, ಇವ್ರ ದೌರ್ಜನ್ಯ ಭಾಳಷ್ಟಿದೆ. ಅದ್ರ ಜೊತೆಗೆ ಕಂಡಕ್ಟರ್ ಡ್ರೈವರ್ಗಳದ್ದು ಭಾಳ ಉಡಾಪೆ ಇದೆ. ಅವರು ಈಗ ಸಾರ್ವಜನಿಕರನ್ನ ಟಿ ಸಿಗಳನ್ನ ಕೇಳೋದು, ಅವ್ರು ಇರೋದೇ ಸಾರ್ವಜನಿಕರ ಸೇವೆ ಮಾಡಲಿಕ್ಕೋಸ್ಕರವಾಗಿ. ಅವ್ರನ್ನ ಕೇಳಕ್ಕೆ ಹೋದರೆ ಇವ್ರು ಬಂದು ಆವಾಜ್ ಹಾಕೋದು, ಹೊಡೆಯಕ್ಕೆ ಬರೋ ಅಂಥ ಪರಿಸ್ಥಿತಿಗಳು ಇಲ್ಲಿ ಬೇಲೂರಲ್ಲಿ ನಿರ್ಮಾಣ ಆಗ್ತಿದ್ದಾವೆ. ಇದರಲ್ಲಿ MLAಗಳು ಅಧಿಕಾರಿಗಳ ಮೇಲೆ ಏನು ಹಿಡಿತ ಸಾಧಿಸ್ತಿಲ್ಲ ಅಂತೇಳಿ ಕಾಣಿಸ್ತದೆ. ಅದಕ್ಕೋಸ್ಕರವಾಗಿ ಈ ಥರ ಅಧಿಕಾರಿಗಳು ಭಾಳ ದುರಾಡಳಿತಕ್ಕೆ ಇಳಿದಿದ್ದಾರೆ. ಅದು ಒಂದೇ ಅಲ್ಲ, ಇವತ್ತು ನೋಡಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಬಸ್ ಸ್ಟ್ಯಾಂಡ್ ಒಳಗಡೆ. ಯಾಕೆ ವ್ಯವಸ್ಥೆ ಮಾಡಿಲ್ಲ? ಬಸ್ಸುಗಳು ಸೋರ್ತಿದ್ದಾವೆ. ಇವತ್ತು ನೀವು ಚೀಕನಹಳ್ಳಿ ಮಾರ್ಗ ಹೋಗೋ ಇರ್ಬೋದು, ಮತ್ತು ಸಕಲೇಶ್ಪುರ ಮಾರ್ಗ ಹೋಗೋ ಬಸ್ ಇರ್ಬೋದು, ನೀವು ಸೋರ್ತಿದ್ದಾವೆ. ನೋಡಿ ಇಲ್ಲಿ BL ಆಚಾರ್ಯ ಯಾಕ್ರಿ ಇವ್ರದ್ದು ಮನೆ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ನೋಡಿ. ಅವರು ಯಾವ ರೂಟಿಗೆ ಹೋಗಬೇಕು ಅನ್ನೋದು ಒಳಗಡೆ ಇದೆ. ಇವರೆಲ್ಲ ಇವರು ದುಡ್ಡು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎರಡೂ ಕಡೆ ಅವ್ರದ್ದೇ BL ಆಚಾರ್ಯ ಅವ್ರದ್ದು. ಬರೀ ಜ್ಯುವೆಲರ್ ಶಾಪಿಗೋಸ್ಕರ ಅಡ್ವರ್ಟೈಸ್ ಮಾಡೋಕೆ ಇದು ಇರೋದು ಬಸ್ ಸ್ಟ್ಯಾಂಡ್ ಇರೋದು. ಇವರು ಈ ಥರ ದುರಾಡಳಿತನ ನಿಲ್ಲಿಸಬೇಕು. ಇಲ್ಲದೆ ಹೋದರೆ ಈ ಥರ ಅಧಿಕಾರಿಗಳು ನಮ್ಮ ಬೇಲೂರಿಗೆ ಬೇಕಾಗಿಲ್ಲ. ನಾವು MLA ಗಮನಕ್ಕೆ ತರ್ತಿರೋದೊಂದೇ, ಈ ಥರ ಅಧಿಕಾರಿಗಳನ್ನ ಬೇಲೂರಿಂದ ಕಿತ್ತಾಕಿ ಒಳ್ಳೆ ಅಧಿಕಾರಿಗಳನ್ನ ನೇಮಕ ಮಾಡಿ ಸಾರ್ವಜನಿಕರೊಂದಿಗೆ ಸೌಜನ್ಯವಾಗಿ ವರ್ತಿಸಬೇಕು. ಇಲ್ಲದೆ ಹೋದರೆ ನಾವು ಸಂಘಟನೆ ಏನು ಮಾಡಬೇಕು, ಇಲ್ಲ ನಾವೇ ಬುದ್ಧಿ ಕಲಿಸ್ತೀವಿ ಬೇಕಾದ್ರೆ, ಅದಕ್ಕೂ ನಾವು ರೆಡಿ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ವೇದಿಕೆ ಪ್ರವೀಣ್ ಶೆಟ್ಟಿ ಮಾಡೋದ್ರಿಂದ ಇವತ್ತು ಹೋರಾಟ ಮಾಡ್ತಿದ್ವಿ. ಇವತ್ತು ದಿಢೀರ್ ಕಾರ್ಯಕ್ರಮ ಆಗಿರೋದ್ರಿಂದ ಇವತ್ತು
ಸಿಂಪಲ್ ಆಗಿ ಮಾಡ್ತಿದ್ವಿ. ಇನ್ನೊಂದು ದಿವಸ ಇಡೀ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳನ್ನ ಸಾರ್ವಜನಿಕರನ್ನ ಸೇರಿಸ್ಕೊಂಡು ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತದೆ. ಇಲ್ಲಿಗೆ ಇವರು ನಮ್ಮ ಏನು KSRTC ಮ್ಯಾನೇಜರ್ ಇದ್ದಾರೆ, ಅವ್ರು ಇಲ್ಲಿ ಬರಬೇಕು, ಅಲ್ಲೇ ತನಕ ನಾವು ಇಲ್ಲೇ ಇರ್ತೀವಿ ಅಂತ ಹೇಳಿ. ಎಲ್ಲ ಬೈಕ್ಗಳು ಹೋಗ್ತಾ ಇರ್ತವೆ. ಈಗ ಕೇಳೋರು ಹೇಳಿದ್ರೆ ಎಲ್ಲಿ ಬೇಕಾದ್ರೂ ನುಗ್ಗಿಸಿ ಹೋಗ್ತಾ ಇದ್ದಾರೆ. ಹೆಂಗಸಿರ್ತಾರೆ, ಮಕ್ಳು ಇರ್ತಾರೆ, ಮರಿ ಇರ್ತಾರೆ. ನೀವು ಬೈಕ್ಗಳು ಬೇಕಾ ಬಿಟ್ಟು ನುಗ್ಗಿಸಿ ಹೋದ್ರೆ ಏನು ಮಾಡ್ತಾ ಇದ್ದಾರೆ ಇವರು? ಸ್ಟ್ಯಾಂಡ್ ಒಳಗೆ ಬೈಕ್ ಹೋಗ್ಬೇಕು ಇವರು, ಯಾಕೆ ಸ್ಟ್ಯಾಂಡ್ ಒಳಗೆ ಬೈಕ್ ಯಾಕೆ ಹೋಗ್ಬೇಕು? ಯಾಕೆ ಹೋಗ್ಬೇಕು ಸ್ಟ್ಯಾಂಡ್ ಒಳಗೆ ಬೈಕ್ ಹೋಗ್ತಾರೆ? ಬಸ್ ಸ್ಟ್ಯಾಂಡ್ ಒಳಗೆ ಬೈಕ್ ಓಡಾಡ್ತಾರೆ ಇವರು. ಮಕ್ಳು ಮರಿ ಓಡಾಡ್ತಾ ಇರ್ತವೆ, ಬೇಕಾ ಬಿಟ್ಟು ಬೈಕ್ಗಳು ಓಡಾಡ್ತಾರೆ ಸ್ಟ್ಯಾಂಡ್ ಒಳಗೆ. 7:45 ಬಂದು ಕೇಳಿದರೆ ಬರುತ್ತೆ ಅಂತ ಹೇಳಿದ್ರು. ಅಲ್ಲಿಂದ 8:45 ಅಂದರೂ ಬಸ್ ಬಂದಿಲ್ಲ. ಆ ಕಡೆಯಿಂದ ಸ್ಕೂಲ್ಗಳು ಓಪನ್, ಸ್ಕೂಲ್ ಮಕ್ಕಳೆಲ್ಲ ಬರ್ತಾ ಇದ್ದಾರೆ. ಇಲ್ಲಿ ನಾವು ಬಸ್ಸಿನ ಬಗ್ಗೆ ಕೇಳಿದರೆ ಉಡಾಪೆ ಉತ್ತರ ಕೊಡ್ತಾ ಇದ್ದಾರೆ. ಬಸ್ ಡಿಪೋದಲ್ಲಿ ಇದೆ, ಬಿಡೋದೇ ಇಲ್ಲ, ಏನು ಮಾಡ್ತೀರಾ, ಆ ರೂಟ್ ಬಿಡೋದೇ ಇಲ್ಲ ಬಸ್ಸ ಅಂತ ಹೇಳ್ತಾರೆ. ಮತ್ತೆ ಅದ್ರ ಜೊತೆಗೆ ಟ್ರಾಫಿಕ್ ಕಂಡಕ್ಟರ್ನ ನಾವು ವಿಚಾರಿಸ್ತಾ ಇದ್ರೆ ಅಲ್ಲಿ ಬಂದು ಕಂಡಕ್ಟ್ರು ಡ್ರೈವರ್ಗಳು ಎಂಟ್ರಿ ಆಗ್ತಾರೆ. ಯಾಕೆ ಯಾರ ನೀನು ಅಂತ ಕೇಳ್ತಾರೆ, ನಿನಗೇನೋ ಸಂಬಂಧ ಅಂತ ಕೇಳ್ತಾರೆ. ಅಂದರೆ ಯಾರು ಪ್ರಯಾಣಿಕರು ಬಸ್ ಇಲ್ಲ ಅಂತ ಕೇಳಂಗೆ ಇಲ್ವಾ? ಇವರು ದೌರ್ಜನ್ಯ ನಮ್ಮಂಥವ್ರಿಗೆ ಹಿಂಗೆ ಮಾಡಿದರೆ ಇನ್ನು ಹಳ್ಳಿಯವರಿಗೆ ಮುಗ್ಧರಿಗೆ ಯಾವ್ಯಾವ ಥರ ಇವರು ಆಟ ಆಡಿಸ್ಬೋದು. ಇದಕ್ಕೆ ನ್ಯಾಯ